ಮಕ್ಕಳೇ, ಎಲ್ಲರಿಗೂ ಮುಂಜಾನೆಯ ಶುಭಾಶಯ. ಇವತ್ತು ನಾವು ಕನಸುಗಾರ ಅಬ್ದುಲ್ ಕಲಾಂ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಅಬ್ದುಲ್ ಕಲಾಂರವರು ನಮ್ಮ ದೇಶದ ರಾಷ್ಟ್ರಪತಿಗಳು ಹಾಗೂ ವಿಜ್ಞಾನಿಗಳು. ಇವರು ತಮಿಳುನಾಡಿನ ರಾಮೇಶ್ವರಂ ಎಂಬ ಒಂದು ಹಳ್ಳಿಯಲ್ಲಿ ಜನಿಸ್ತಾರೆ. ಬಡ ಕುಟುಂಬದಲ್ಲಿ ಜನಿಸ್ತಾರೆ. ಆದರೆ ಇವರು ಓದಬೇಕು ಹಂಬಲ ಭಾಳ ಇರುತ್ತೆ. ನಾನು ಏನಾದರೂ ಒಂದು ದೊಡ್ಡ ವ್ಯಕ್ತಿ ಆಗಬೇಕೆಂಬ ಆಸೆ ಇರುತ್ತೆ. ಹಾಗೆಯೇ ಒಂದು ದಿವಸ ಅವರು ಸಮುದ್ರದ ದಡದಲ್ಲಿ ಕುಳಿತುಕೊಂಡು ಹಾರಾಡೋ ಪಕ್ಷಿಗಳನ್ನು ನೋಡ್ತಾ ಇರ್ತಾರೆ. ನೋಡ್ತಾ ಇರಬೇಕಾದ್ರೆ ನಾನು ಒಂದು ದಿವಸ ಈ ಹಕ್ಕಿಗಳ ಹಾಗೆ ಹಾರಾಡಬೇಕಂತ ಬಯಸ್ತಾರೆ. ಹಾಗೆಯೇ ಅವರು ಶ್ರಮಪಟ್ಟು ಓದಿ ಒಳ್ಳೆ ವಿಜ್ಞಾನಿ ಆಗ್ತಾರೆ. ಇವತ್ತು ನಾವು ಅವ್ರ ಬಗ್ಗೆ ತಿಳಿದುಕೊಳ್ಳೋಣ. ಕನಸುಗಾರ ಕಲಾಂ ಪ್ರಸಿದ್ಧ ಮೂಳೆ ತಜ್ಞರೊಬ್ಬರು ವಿಜ್ಞಾನಿಯೊಬ್ಬರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟರು. ವಿಜ್ಞಾನಿ ತನ್ನ ಪ್ರಯೋಗಾಲಯದಲ್ಲಿದ್ದ ವಸ್ತುಗಳನ್ನು ಒಂದೊಂದಾಗಿ ತೋರಿಸುತ್ತಾ ವಿವರಿಸಿದರು. ಏನು ಮಾಡಿದ್ರಂದರೆ, ಪ್ರಸಿದ್ಧ ವಿಜ್ಞಾನಿಯೊಬ್ಬರು ಮೂಳೆ ತಜ್ಞರ ಆಸ್ಪತ್ರೆಗೆ ಭೇಟಿ ಕೊಟ್ಟರು. ವಿಜ್ಞಾನಿ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟರು. ಆವಾಗ ಆ ವಿಜ್ಞಾನಿಗಳು ಏನು ಮಾಡಿದ್ರಂದರೆ, ತನ್ನ ಪ್ರಯೋಗಾಲಯದಲ್ಲಿದ್ದ ವಸ್ತುಗಳನ್ನು ತೋರಿಸ್ತಾ ಅದರ ವಿವರಣೆಯನ್ನು ಮಾಡಿದರು. ಕ್ಷಿಪಣಿಯಲ್ಲಿ ಬಳಸುವುದಕ್ಕಾಗಿ ತಾನು ತಯಾರಿಸಿದ ಹಗುರವಾದ ವಸ್ತುವೊಂದನ್ನು ಹೆಮ್ಮೆಯಿಂದ ತೋರಿಸಿದರು. ಕ್ಷಿಪಣಿಗೆ ಬೇಕಾದಂತಹ ವಸ್ತುಗಳನ್ನು ಆ ವೈದ್ಯರಿಗೆ ತೋರಿಸುತ್ತಾ ವಿವರಿಸಿದರು. ಅವನ್ನು ಮೂಳೆ ತಜ್ಞರು ಕೈಯಿಂದ ಎತ್ತಿ ಬಲು ಹಗುರ ಎಂದು ಉದ್ಗರಿಸಿದರು. ಅವ್ರೇನು ಮಾಡಿದರು ಅಂದರೆ, ಆ ಲೋಹವನ್ನು ಕೈಯಿಂದ ಎತ್ಕೊಂಡು ಅದು ಹಗುರವಾಗಿತ್ತು, ಇದು ಬಹಳ ಹಗುರವಾದ ಇದ್ದಂತೆ ಹೇಳಿದರು. ಒಡನೆ ವಿಜ್ಞಾನಿಯನ್ನು ಹೈದರಾಬಾದಿನಲ್ಲಿರುವ ತಮ್ಮ ನಿಜಾಮ್ ಆಸ್ಪತ್ರೆಗೆ ಬರುವಂತೆ ಕೇಳಿಕೊಂಡರು. ಆವಾಗ ಆ ಡಾಕ್ಟರ್ ಏನು ಮಾಡಿದರು ಅಂದರೆ, ತಮ್ಮ ಆಸ್ಪತ್ರೆಗೆ ಅಂದರೆ ಹೈದರಾಬಾದ್ನಲ್ಲಿರುವ ನಿಜಾಮ್ ಆಸ್ಪತ್ರೆಗೆ ಬರಬೇಕಂತ ತಿಳ್ಕೊಂಡು ಕೇಳಿಕೊಂಡರು. ಅಂದೇ ಜೊತೆಯಲ್ಲಿ ಕರೆದುಕೊಂಡು ಹೋದರು. ಅವರೇನು ಮಾಡಿದರು, ತಡ ಮಾಡಲಿಲ್ಲ. ಅವ್ರನ್ನ ತಮ್ಮ ಜೊತೆಯಲ್ಲೇ ಹೈದರಾಬಾದ್ ನಿಜಾಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಅಲ್ಲಿದ್ದವರಲ್ಲಿ ಹೆಚ್ಚಿನವರು ಮಕ್ಕಳು. ಅವರಲ್ಲಿ ಕೆಲವರು ಬೇರೆ ಬೇರೆ ಕಾರಣಗಳಿಂದ ಕಾಲಿನ ನ್ಯೂನತೆ ಒಳಗಾಗಿದ್ದರು. ಅಲ್ಲಿ ಏನಾಗಿತ್ತು ಅಂದ್ರೆ, ಹೆಚ್ಚಿನ ಮಕ್ಕಳು ಕಾಲಿನ ನ್ಯೂನತೆ ಅಂದರೆ ಕಾಲು ಕಳ್ಕೊಂಡು ಹೋದರಿದ್ದರು. ಅಂದರೆ ಪೋಲಿಯೋ ಅಟಾಕದಿಂದ ಆ ಮಕ್ಕಳಿಗೆ ಕಾಲು ಹೋಗಿತ್ತು. ಆ ಒಂದು ನೋವಿಗೆ ಅವರು ಒಳಗಾಗಿದ್ದರು. ಅವರ ಕಾಲಿಗೆ ಸುಮಾರು 3 ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಪರ್ ಅಳವಡಿಸಲಾಗಿತ್ತು. ಅಲ್ಲಿ ಏನಾಗಿತ್ತು ಅಂದರೆ, 3 ಕಿಲೋಗ್ರಾಂ ಕ್ಯಾಲಿಪರ್ ಕಾಲಿಗೆ ಅಳವಡಿಸಲಾಗಿತ್ತು. ಆ ಮಕ್ಕಳು ಏನು ಮಾಡ್ತಿದ್ದಾರೆ ಅಂದರೆ, ಆ ತೂಕದ ಲೋಹವನ್ನು ಎತ್ತಿಕೊಂಡು ನಡೆದಾಡಬೇಕಂತಂದ್ರೆ ಬಹಳ ಕಷ್ಟಪಡ್ತಾ ಇದ್ದರು. ಆ ಭಾರದ ಕಾಲವನ್ನು ಎತ್ತಿ ಇಟ್ಟು ನಡೆಯಲು ಅವರು ಬಲು ಕಷ್ಟಪಡುತ್ತಿದ್ದರು. ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ? ಆವಾಗ ಆ ಡಾಕ್ಟರ್ ಏನು ಮಾಡಿದ್ನಂದರೆ, ವಿಜ್ಞಾನಿಗಳೇ, ಈ ಮಕ್ಕಳ ಕಷ್ಟವನ್ನು ನಿವಾರಿಸೋಕ್ಕೆ ನಿಮ್ಗೆ ಆಗೋದಿಲ್ಲ ಅಂತ ಕೇಳಿದರು. ವೈದ್ಯರು ವಿಜ್ಞಾನಿಯನ್ನು ಪ್ರಶ್ನಿಸಿದರು. ಅವಾಗ ಏನು ಮಾಡಿದ್ದಾರೆ ಅಂದರೆ, ವಿಜ್ಞಾನಿಯನ್ನು ಪ್ರಶ್ನೆ ಮಾಡಿದರು. ರೋಗಿಗಳ ವೇದನೆ, ವೈದ್ಯನ ಕಳಕಳಿ ವಿಜ್ಞಾನಿಯ ಮನ ಕಲಕಿತು. ಜನರ ನೆರವಿಗೆ ಬಾರದ ವಿಜ್ಞಾನ ತಂತ್ರಜ್ಞಾನಕ್ಕೆ ಏನು ಅರ್ಥವಿದೆ ಎಂದು ಅನಿಸಿತು. ಆ ಕ್ಷಣದಿಂದಲೇ ಅವರ ಬಗ್ಗೆ ಚಿಂತಿಸುತ್ತಾ ಹಿಂದಿರುಗಿದರು. ಅವಾಗ ಏನು ಮಾಡಿದರು ಅಂದರೆ, ಈ ವಿಜ್ಞಾನ ಜನರಿಗೆ ಉಪಯೋಗ ಇಲ್ಲ, ಈ ತಂತ್ರಜ್ಞಾನ ಜನರಿಗೆ ಉಪಯೋಗ ಇಲ್ಲ ಅಂತಂತಂದರೆ ಏನು ಪ್ರಯೋಜನ ಅಂತ ತಿಳ್ಕೊಂಡು ಏನು ಮಾಡಿದರು, ಆ ಒಂದು ಚಿಂತನೆಯಲ್ಲಿ ಅವರು ಹೋದರು. ಸತತ 3 ವಾರಗಳ ಕಾಲ ಇದಕ್ಕಾಗಿ ಶ್ರಮಿಸಿದರು. ಏನು ಮಾಡಿದ್ದಾರೆ ಅಂದರೆ, ಸತತ 3 ವಾರಗಳ ಕಾಲ ಈ ಮಕ್ಕಳಿಗೆ ಹೇಗಾದರೂ ಮಾಡಿ ಹಗುರವಾದ ಲೋಹದಿಂದ ಅವ್ರನ್ನ ನಡೆಸಬೇಕಂತ ತಿಳ್ಕೊಂಡು ಯೋಚನೆ ಮಾಡಿ
ಏನು ಮಾಡಿದ್ರು ಅಂದರೆ ಹೊಸ ಕ್ಯಾಲಿಫರ್ ತಯಾರಿಸಿದರು. ಅಲ್ಲಿ ಏನು ಮಾಡಿದ್ರು, ಹೊಸ ಕ್ಯಾಲಿಫರ್ ತಯಾರಿಸಿದರು. ಅದು ಕೇವಲ 300 ಗ್ರಾಂ ತೂಕವಿತ್ತು. ತಯಾರಾದ ತಕ್ಷಣ ಲಘು ಬಗೆಯಿಂದ ನಿಜಾಮ್ ಆಸ್ಪತ್ರೆಗೆ ಒಯ್ದರು. ಅವಾಗ ಏನು ಮಾಡಿದ್ರು ಅಂದರೆ ಆ ತಯಾರಾದ ಲೋಹವನ್ನು ನಿಜಾಮ್ ಆಸ್ಪತ್ರೆಗೆ ಒಯ್ದರು. ವೈದ್ಯರು ಅದನ್ನು ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಅಳವಡಿಸಿದರು. ಅವನು ಹೆಜ್ಜೆ ಇಟ್ಟು ನಡೆದನು. ಅವಾಗ ಏನು ಮಾಡಿದ ಅಂದರೆ ತಯಾರಿಸಿದ್ದ ಆ ವಸ್ತುವನ್ನು ಹಾಕ್ಕೊಂಡು ನಡೆದಾಡ್ದ, ಕಾಲು ಚೆನ್ನಾಗಿ ಇಡೋಕ್ಕೆ ಶುರು ಮಾಡಿದ. ಇವತ್ತಿಗೆ ಈ ಪಾಠವನ್ನು ಮತ್ತೆ ಮುಂದುವರಿಸೋಣ. ಧನ್ಯವಾದಗಳು.